ಫೋಕ್ಸೋ ಕೇಸ್ನಲ್ಲಿ ಜೈಲು ವಾಸದಲ್ಲಿದ್ದಂತಹ ಮುರುಘಾಶ್ರೀ ಬಿಡುಗಡೆಯಾಗಿದ್ದಾರೆ. ಅವರ ಜಾಮೀನಿಗೆ ಅಡೆತಡೆ ಇತ್ತು, ಬಟ್ ಇದೀಗ ಅವರ ಬಿಡುಗಡೆಯಾಗಿರುವಂತಹ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಎಲ್ಲ ಸಾಕ್ಷಿಗಳ ವಿಚಾರಣೆಯೂ ಆಗಿದೆ ಮತ್ತು ಹೇಳಿಕೆಗಳನ್ನು ಪಡೆದುಕೊಂಡಾಗಿರೋದ್ರಿಂದಾಗಿ ಈಗ ಇನ್ಯಾವುದೇ ಸಾಕ್ಷಿ ನಾಶ ಮಾಡುವಂಥದ್ದು ಅಥವಾ ಪ್ರಭಾವ ಬೀರುವಂಥ ಪರಿಸ್ಥಿತಿ ಸನ್ನಿವೇಶ ಇಲ್ಲ. ಹೀಗಾಗಿ ಸದ್ಯ ಮುರುಘಾಶ್ರೀಯನ್ನ ಬಿಡುಗಡೆ ಮಾಡಬಹುದು ಅಂತ ಹೇಳಿ ಕೋರ್ಟ್ ಅಭಿಪ್ರಾಯಪಟ್ಟಿರೋದ್ರಿಂದ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಫೋಕ್ಸೋ ಕೇಸ್ನಲ್ಲಿ ಮತ್ತೊಮ್ಮೆ ಜೈಲು ಸೇರಿದ್ರು ಮುರುಘಾಸ್ವಾಮಿ. ಒಂದಲ್ಲ ಎರಡು ಕೇಸ್ ಇದ್ದಿದ್ರಿಂದ ಮುರುಘಾಶ್ರೀಗಳು ಇವತ್ತು ಮತ್ತೆ ಜೈಲಿಂದ ಬಿಡುಗಡೆಯಾಗುವಂಥ ಆದೇಶ ಹೊರಬಂದಿದೆ. ಚಿತ್ರದುರ್ಗ 2ನೇ ಅಪರ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯ ಈ ಆದೇಶವನ್ನು ಹೊರಡಿಸಿರೋದು. ನ್ಯಾಯಾಧೀಶರಾದಂಥ ಗಂಗಾಧರ್ GC ಅವರು ಈ ಬಿಡುಗಡೆ ಆದೇಶವನ್ನು ನೀಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಪ್ರವೇಶವನ್ನು ನಿರ್ಬಂಧ ಹಾಕಿ ಹೈಕೋರ್ಟ್ ಜಾಮೀನು ನೀಡಿತ್ತು. ಚಿತ್ರದುರ್ಗ ಜಿಲ್ಲೆಗೆ ಎಂಟ್ರಿ ಇಲ್ಲ ಅನ್ನುವಂಥದ್ದನ್ನು ನಿರ್ಬಂಧ ಹೇರಲಾಗಿತ್ತು. ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಹಾಗೆ 12 ಸಾಕ್ಷಿಗಳ ವಿಚಾರಣೆ ಆಗಿದೆ ಈಗ. ಸೊ ಈ ಕಾರಣಕ್ಕಾಗಿ ಈಗ ಅವರನ್ನು ಬಿಡುಗಡೆ ಮಾಡುವಂಥ ಆದೇಶ ಆಗಿದೆ. ಯಾಕಂದರೆ ಪ್ರತಿವಾದದಲ್ಲಿ ಏನಾಗಿತ್ತು ಅಂದರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು ಅಥವಾ ಸಾಕ್ಷಿಯನ್ನು ನಾಶ ಮಾಡುವಂಥ ಪ್ರಯತ್ನಗಳಾಗಬಹುದು, ಪ್ರಭಾವಿ ಆಗಿರೋದ್ರಿಂದ ಎಲ್ಲ ಸಾಧ್ಯತೆಗಳಿದೆ ಅನ್ನುವಂಥ ವಾದ ಮಂಡನೆ ಆಗಿತ್ತು. ಈ ಕಾರಣಕ್ಕಾಗಿ ಸಾಕ್ಷಿಗಳ ವಿಚಾರಣೆ ನಡೆಯುವವರೆಗೆ ಜಾಮೀನಿನ ಮೇಲೆ ಹೊರಗೆ ಬಿಡೋದು ಬೇಡ ಅನ್ನುವಂಥ ನಿರ್ಣಯಕ್ಕೆ ಸುಪ್ರೀಂ ಕೋರ್ಟ್ ಬಂದಿತ್ತು. ಈಗ 12 ಸಾಕ್ಷಿಗಳ ವಿಚಾರಣೆ ಆಗಿದೆ. ವಿಚಾರಣೆ ಮುಗಿದಿರೋದ್ರಿಂದಾಗಿ ಈಗ ಸತ್ರ ನ್ಯಾಯಾಲಯ ಆದೇಶವನ್ನು ನೀಡಿದೆ. 2ನೇ ಪ್ರಕರಣದಲ್ಲಿ ಒಳಗೆ ಹೋಗಿದ್ದಂತಹ ಮುರುಘಾಶ್ರೀ ಸದ್ಯ ರಿಲೀಸ್ ಆಗಿದ್ದಾರೆ ಜೈಲಿನಿಂದ. ಆ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ಫೋಕ್ಸೋ ಪ್ರಕರಣದಲ್ಲಿ ಇಷ್ಟು ತಿಂಗಳುಗಳ ಕಾಲ ಜೈಲು ವಾಸದಲ್ಲಿದ್ದಂತಹ ಮುರುಘಾಶ್ರೀ ಈಗ ಎಲ್ಲ ಸಾಕ್ಷಿಗಳ ವಿಚಾರಣೆ ಮುಗಿದಿರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಬಿಡುಗಡೆ ಮಾಡಬಹುದು ಅಂತ ಕೋರ್ಟ್ ಆದೇಶ ಕೊಟ್ಟಿದೆ. ಬಟ್ ಚಿತ್ರದುರ್ಗಕ್ಕೆ ಎಂಟ್ರಿ ಆಗೋ ಹಾಗಿಲ್ಲ ಅಂಥೇಳಿ ಈ ಮುಂಚೆ ನಿರ್ಬಂಧವನ್ನು ವಿಧಿಸಲಾಗಿತ್ತು. ಚಿತ್ರದುರ್ಗದ 2ನೇ ಅಪರ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯ ಈ ಆದೇಶವನ್ನು ನೀಡಿರುವಂಥದ್ದು. ಫೋಕ್ಸೋ ಪ್ರಕರಣದಲ್ಲಿ ಜೈಲಿನ ಕಂಬಿ ಹಿಂದೆ ಸೇರಿದ್ದಂತಹ ಮುರುಘಾಶ್ರೀ ಈಗ ರಿಲೀಸ್ ಆಗಿದ್ದಾರೆ. ಈ ಮುಂಚೆ ಜಾಮೀನಿನ ಮೇಲೆ ಹೊರಗೆ ಬಂದಿದ್ರು, ಆದರೆ ಅದಾದ ಮೇಲೆ ಮತ್ತೊಂದು ಪ್ರಕರಣದಲ್ಲಿ ಮತ್ತೆ ಅವರು ಜೈಲು ಪಾಲಾಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಕೇಸ್ನಲ್ಲಿ ವಾದ ಆಗಿದ್ದದ್ದು, ಒಂದು ವೇಳೆ ಇವರು ಹೊರಗಿದ್ರೆ ಸಾಕ್ಷಿಗಳನ್ನು ಬೆದರಿಸುವ ಕೆಲಸ ಆಗಬಹುದು, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು ಅಥವಾ ಸಾಕ್ಷಿಗಳನ್ನೇ ನಾಶ ಮಾಡುವ ಸಾಧ್ಯತೆಗಳಿದೆ ಅಂತ. ಈ ಕಾರಣಕ್ಕಾಗಿ ಅವರಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿರಲಿಲ್ಲ. ಈಗ ಸಾಕ್ಷಿಗಳ ವಿಚಾರಣೆ ಮುಗಿದಿರೋದ್ರಿಂದ ಕೋರ್ಟ್ ಅವರ ಬಿಡುಗಡೆಗೆ ಆದೇಶ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.